ಆದರೆ ಮಖ ನೋಡೋಕ್ಕಾಗಲಿಲ್ಲ. ಮಾಸ್ಕ್ ಹಾಕೊಂಡಿದ್ದ. ಹಾಸ್ಪಿಟ್ಲಲ್ಲಿ ಮಗುನ ಕಿಡ್ನಾಪ್ ಮಾಡಿದವನು ಇಲ್ಲಿಗೂ ಬಂದಿರ್ಬೋದಾ? ಅವರೇ ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಆನಂದ, ನಿನ್ನೆ ರಾತ್ರಿ ಮನೇಲಿ ಒಂದು ಇನ್ಸಿಡೆಂಟ್ ಆಗಿದೆ ಕಣ. ನಿನ್ನೆ ರಾತ್ರಿ ಯಾರೋ ಕಳ್ಳ ಮನೆಗೆ ಬಂದಿದ್ದಂತೆ. ಅವನು ಮಗುನ ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಂತೆ. ಐಜಿನ ನಾನು ಮೀಟ್ ಮಾಡಬೇಕು. ಒಂದ್ಸತಿ ಕಾಂಟ್ಯಾಕ್ಟ್ ಮಾಡ್ತೀಯಾ? ಸರಿ, ಆಯಿತು, ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ. ಬಾಬಾರೆ, ಮಗಿಗೇನು ಆಗಿಲ್ಲ ಅಲ್ಲ, ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲಮ್ಮ, ಹೌದು, ಪಾಪುಗೇನೂ ಆಗಿಲ್ಲ. ಮುಂದೆ ಮತ್ತೆ ಇದೇ ಥರ ರಿಪೀಟ್ ಆಗಬಾರ್ದಲ್ವಾ? ಅದಕ್ಕೆ ಪೊಲೀಸ್ಗೆ ಒಂದ್ಸತಿ ಇನ್ಫಾರ್ಮ್ ಮಾಡ್ಬಿಡೋಣ ಅಂತ ಅಷ್ಟೇ. ಅದು ನಿಜ ಅನ್ನಿ. ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲು ಹಾಕಿ ಏನು ಪ್ರಯೋಜನ? ನೀವು ಟೆನ್ಷನ್ ಮಾಡ್ಕೋಬೇಡಿ. ಹಾಂ, ನೀವು ಹೊರಡು. ಅವನು ಯಾರು ಅಂತ ತಿಳ್ಕೊಳ್ಳೇಬೇಕು. ಅವನು ಯಾರು ಅಂತ ಗೊತ್ತಾದರೆ ಆ ಮಗು ಬಗ್ಗೆನೂ ಗೊತ್ತಾಗ್ಬೋದು. ಯಾಕೋ ಹೀಗೆಲ್ಲ ಮಾಡ್ತೀಯಾ? ಬುದ್ಧಿ ಇಲ್ಲ ನಿನಗೆ? ಯಾಕೋ ನನ್ನ ಹೊಟ್ಟೆ ಉಳಿಸ್ತೀಯಾ? ಅಲ್ಲ, ನಿನ್ಗೆ ಹೇಳಿದೆ ತಾನೆ ಈಗ ಟೈಮ್ ಸರಿ ಇಲ್ಲ, ಸ್ವಲ್ಪ ದಿನ ಕಾಯಿ ಅಂತ. ಅಷ್ಟೆಲ್ಲ ಹೇಳಿದ್ರು ಹೀಗೆಲ್ಲ ಮಾಡ್ತೀಯಲ್ಲ ನೀನು. ಏನಾದ್ರೂ ಮಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡು, ತಲೆ ಉಪಯೋಗಿಸು. ನೋಡಿ ಜೈ, ನಾನು ಏನೇ ಹೇಳಿದ್ರು ಅದು ನಿನ್ನ ಒಳ್ಳೇದಕ್ಕೆ. ಅಲ್ಲ, ನೀನೇನಾದ್ರೂ ಅಲ್ಲಿ ಸಿಕ್ಕಾಕೊಂಡಿದ್ರೆ ಏನಾಗ್ತಿದ್ ಹೇಳು? ಬಿಡು ಮಾಮ್, ಇವಾಗ ಏನಾಯ್ತು? ಏನು ಆಗಿಲ್ಲ ತಾನೆ? ಏನೇನು ಆಗಿಲ್ಲ. ಹಾ, ನಿನ್ನೆ ಮಗುನ ಕದಿಯಕ್ ಬಂದಿರೋವನೇ ಅವ್ನ್ ಮೊದಲನೇ ಮಗುನ ಕದ್ದಿದ್ದು ಅಂತ ಗೌತಮ್ಗೆ ಡೌಟ್ ಬಂದಿದೆ. ನೀನೇನಾದ್ರೂ ಸಿಕ್ಕಾಕೊಂಡಿದ್ರೆ ನೀನೇ ಆ ಮೊದಲನೇ ಮಗುನ ಕದ್ದಿದ್ದು ಅಂತ ಅವನಿಗೆ ಕನ್ಫರ್ಮ್ ಆಗ್ತಿತ್ತು. ಹಾಗೇನಾದ್ರೂ ಆಗಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ಜೈ? ಯಾಕಿಂತ ಕೆಲಸ ಮಾಡಕ್ ಹೋಗ್ತೀಯಾ? ಯಾಕೆ ಸುಮ್ಮನೆ ನನಗೆ ಟೆನ್ಷನ್ ಕೊಡ್ತೀಯಾ? ನೀನ್ ಸುಮ್ಮನೆ ಟೆನ್ಷನ್ ತಗೋತಿದ್ಯಾ ಮಾಮ್? ನಾನೇನು ದಡ್ಡನಾ? ಫೇಸ್ ಕವರ್ ಮಾಡ್ಕೊಂತಾನೆ ಬಂದಿದ್ದು ನಾನು. ನಂಗೇನು ಅಷ್ಟು ಗೊತ್ತಾಗಲ್ವಾ ಮಾಮ್? ಬರೀ ನಾನು ಸಿಕ್ಕ ಬಿದ್ದಿದ್ರೆ ಅಂತಾನೆ ಮಾತಾಡ್ತಿದ್ಯಾ ಹೊರತು ಸಿಕ್ಕ ಬೀಳ್ದೆ ಗ್ರ್ಯಾಂಡ್ ಸಕ್ಸಸ್ ಆಗಿದ್ದಿದ್ರೆ ಈ ಪ್ಲಾನ್ ಅವಾಗ ಏನಾಗ್ತಿತ್ತು? ನೀನು ಈ ಥರ ಮಾತಾಡ್ತಿದ್ದ ಇಲ್ಲ ತಾನೆ? ಮಾಮ್, ಒಂದ್ ವೇಳೆ ನನ್ನ ಪ್ಲಾನ್ ಸಕ್ಸಸ್ ಆಗಿರೋ ಇಷ್ಟೊತ್ತಿಗೆ ಬಿಗ್ ಬ್ರೋ ಅನ್ನಿಸ್ಕೊಂಡು ಅವನು ಎದೆ ಹೊಡ್ಕೊಂಡು ಹತ್ಕೊಂಡು ಕೂತಿರ್ತಿದ್ದ ಒಂದು ಮೂಲೆಯಲ್ಲಿ. ನನಗೆ ರಿಸಲ್ಟ್ ಮಾತ್ರ ಮುಖ್ಯ ಅಷ್ಟೇ. ಆದ್ರೂ ಒಂದೊಂದ್ಸರಿ ನೀನ್ ತುಂಬಾ ಓವರ್ ಆಗಿ ಆಡ್ತೀಯ. ಭಯ ಆಗತ್ತೆ ಕಣೋ. ಭಯ ನಿನಗೆ ಮಾಮ್, ನನಗಲ್ಲ. ಭಯ ಪಡ್ಕೋಬೇಡ. ಯಾಕೆ ಪಡ್ಕೋತ್ಯಾ? ಭಯ ಪಡ್ಕೊಂಡು ಕೂತ್ಕೊಂಡು ಯುದ್ಧ ಗೆಲ್ಲಕ್ಕಾಗತ್ತಾ ಮಾಮ್? ಖಂಡಿತ ಆಗೋದಿಲ್ಲ. ಒಂದ್ ತಿಳ್ಕೊಂಬಿಡು, ನುಗ್ತಾ ಇರ್ಬೇಕಷ್ಟೇ. ಅದು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ನಿನ್ನೆ ಆಗಿದ್ದು ಅದೇನೆ. ಲಡಿ ಮಲ್ಲಿ, ಆ ರೂರಲ್ ಕೋಟ ಮಲ್ಲಿ ಮಗುಗೆ ಅಪಾಯಿಂಟ್ ಮಾಡಿರೋ ಸ್ಪೆಷಲ್ ಬಾಡಿ ಗಾರ್ಡ್ ತರ ಆಡಿದ್ಲು ನೆನ್ನೆ ಅವಳು ಅಡ್ಡ ನಿಂತ್ಕೊಂಡು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನನ್ನ ಪ್ಲಾನ್ ಗ್ರ್ಯಾಂಡ್ ಸಕ್ಸಸ್ ಆಗಿರೋದು. ಇಡಿಯಟ್, ನನ್ನ ಪವರಿಗೆ ಪರ್ಮನೆಂಟ್ ಮುಳ್ಳಾಗ್ಬಿಟ್ಟಿರಲ್ಲ ಅವಳು. ಆದ್ರೂ ನೀನ್ ಸಿಕ್ಕಾಕೊಂಡಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ಆದ್ರಿಂದ ಹೇಗ್ ಪಾರಾಗ್ತಿದೆ ಹೇಳಿ ಕೇಳಿ ನಿಮ್ಮ ಅಣ್ಣ ಅವನು. ಆಯ್ತು ಸುಮ್ನಿರು ಮಾಮ್. ಯಾವ ಸೀಮೆ ಅಣ್ಣ ಅವನು? ಮುಗೀತು ಆ ಸೆಂಟಿಮೆಂಟ್ ಎಲ್ಲ ಅವತ್ತೇ ಮುಗೀತು. ನನ್ನ ಹತ್ರ ಅದು ಯಾವ ಫೀಲಿಂಗ್ಸು ಇಲ್ಲ ಮಾಮ್. ನಾನು ಯಾರ ಅಂಗಲೂ ಇಲ್ಲ. ನಾನು ಇವಾಗ ಇಂಡಿಪೆಂಡೆಂಟ್ ಆಗಿದ್ದೀನಿ. ನಾನು ಯಾರಿಗೂ ತಲೆ ಕೆಡ್ಸ್ಕೊಳಲ್ಲ ಮಾಮ್. ಒಂದು ವೇಳೆ ಅವನೇ ಎದುರುಗಡೆ ಬಂದು ನಿಂತು ಏನೋ ಅಂದ್ರೆ ಏನೋ ಲೋ ಅನ್ನೋ ಮಟ್ಟಕ್ಕಿದ್ದೀನಿ ನಾನೀಗ. ನಿನ್ನ ಯಾವತ್ತೂ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಹೆಂಗೂ ಬದುಕೋಬಿಟ್ಟೆ. ಸಾಲನು ಅಂತ ಈ ಮನೇಲಿ ಬಂದು ಜಾಂಡು ಉಳಿದ್ಯಾ? ತಪ್ಪು ಮಾಡ್ಬಿಟ್ಟೆ. ನಿನ್ನ ಬದುಕೋಕ್ ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈಗ ನೋಡು, ಎಲ್ಲೋ ಇದ್ದವಳು ಈಗ ಮತ್ತೆ ನನ್ನ ದಾರಿಗೆ ಬಂದು ಮುಳ್ಳಾಗ್ಬಿಟ್ಟಿದ್ಯಾ. ನನ್ನ ಬಾಲಿಗೆ ಬಿಸಿ ತುಪ್ಪ ಆಗ್ಬಿಟ್ಟೆ ನೀನು. ಒಂದು ಮಾತ್ರ ತಿಳ್ಕೊ, ಯಾರೇ ಬರ್ಲಿ ಯಾರೇ ಹೋಗ್ಲಿ, ಈ ಮನೆ
ಆಸ್ತಿ ಆಸ್ತಿ ಎಲ್ಲ ನನಗೆ ಮತ್ತೆ ನನ್ನ ಮಕ್ಕಳಿಗೂ ಮಾತ್ರ. ಅದ್ಯಾವುದೇ ಕಾರಣಕ್ಕೂ ಕಂಡವ್ರ ಪಾಲಾಗೋದಕ್ಕೆ ನಾನು ಬಿಡಲ್ಲ. ಅದಕ್ಕೆ ನಾನು ಅವಕಾಶನೂ ಮಾಡ್ಕೊಡಲ್ಲ. ಏಯ್, ನಿನ್ನನ್ನ, ನಿನ್ನ ಮಗನ್ನ, ನಿನ್ನ ಸೊಸೆನ, ನಿನ್ನ ಮೊಮ್ಮಗನ ಯಾರನ್ನ ಉಳಿಸಲ್ಲ. ಹೇಳಿದ್ಯಲ್ಲ, ಈ ಮಗು ನಿನ್ನ ಪಾಲಿಗೆ ಹಾರಿಸ್ತಾರ ಅಲ್ವಾ, ವಂಶೋದ್ಧಾರಕ ಅಲ್ವಾ? ಇವನೇ ಫಸ್ಟ್ ಮೇಲೆ ಕಳಿಸ್ತೀನಿ. ಈಗಾಗಲೇ ಇನ್ನೂ ಮಗುನ ಕಾಣೆ ಮಾಡಾಗಿದೆ. ಯಾವುದಂತ ಯೋಚನೆ ಮಾಡ್ತಾ ಇದೆಯಾ? ನೋಡು, ಇದು ನಮ್ಮಲ್ಲೇ ಇರಲಿ. ಗೌತಮ್ಗೆ ಹುಟ್ಟಿದ್ದು ಒಂದು ಮಗು ಅಲ್ಲ, 2 ಮಗು. ಅವಳಿ ಜವಳಿ, ಒಂದು ಹೆಣ್ಣು ಒಂದು ಗಂಡು. ನಿನ್ನ ಮಗನಿಗೆ ಹೆಣ್ಮಗು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ಹೆಣ್ಮಗುನ ನಾನು ಪತ್ತೆ ಮಾಡಿದ್ದೀನಿ.